ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿಯೇ ಬೆಳೆದಂತಹ ಒಂದು ಜಾತಿಯ ಹೂವಿನ ಗಿಡ ನೀವು ಕಾಣುವಿರಾ. ನೀವು ಈ ಹೂವಿನ ಗಿಡವನ್ನು ಸಾಕಿದ್ದೀರಾ? ಹೌದು, ಇದು ಒಂದು ಮುಳ್ಳು ಹೂವಿನ ಗಿಡವಾಗಿದೆ. ಇದನ್ನು ಕ್ರೌನ್ ಆಫ್ ಥ್ರೋನ್ಸ್ ಅಂತಲೂ ಕರೆಯುತ್ತಾರೆ. ದಪ್ಪ ಎಲೆವುಳ್ಳ ಹಾಗೆಯೇ ಈ ಹೂವಿನ ಗಿಡದ ಕಾಂಡದಲ್ಲಿ ಮುಳ್ಳುಗಳು ಇರುವುದನ್ನು ನೀವು ಕಾಣುವಿರಾ. ವರ್ಷಪೂರ್ತಿ ಹೂ ಬಿಡುವಂತಹ ಈ ಒಂದು ಮುಳ್ಳು ಹೂವಿನ ಗಿಡ ಬಹಳ ಸುಲಭವಾಗಿ ನಿಮ್ಮ ಮನೆಯಲ್ಲಿಯೂ ಕೂಡ ಇದನ್ನು ಬೆಳೆಸಬಹುದು. ಈ ಹೂವಿನ ಗಿಡಗಳಿಗೆ ಅಷ್ಟೊಂದು ನೀರಿನ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ಹೂವಿನ ಗಿಡವನ್ನು ನಾನು ಪಾಟಲ್ಲಿ ನೆಟ್ಟಿರುತ್ತೇನೆ. ನೋಡಿ ಯಾವ ರೀತಿಯಾಗಿ ಈ ಹೂವಿನ ಗಿಡದಲ್ಲಿ ಮುಳ್ಳು ಇವೆ ಅಂತ ನೀವು ಗಮನಿಸುತ್ತೀರಾ. ಈ ಗಿಡದಲ್ಲಿ ಒಮ್ಮೆ ಹೂ ಅರಳಿದರೆ ಬಹಳಷ್ಟು ದಿನಗಳು ಈ ಗಿಡದಲ್ಲಿ ಹೂ ಬಾಳುತ್ತವೆ. ಆದುದರಿಂದ ಮನೆಯ ಶೋಭೆಯನ್ನು ಹೆಚ್ಚಿಸಲು ಈ ಹೂವಿನ ಗಿಡ ಬಹಳ ಸಹಕಾರಿಯಾಗಿದೆ. ಇದರ ಎಸಳುಗಳು, ಹೂವಿನ ಎಸಳು ಬಹಳ ದಪ್ಪವಾಗಿದ್ದು ಬಹಳಷ್ಟು ದಿನ ಈ ಹೂವಿನ ಗಿಡ ಉಳಿಯುತ್ತದೆ. ಹಾಗೆಯೇ ಇದನ್ನು ಕಟ್ಟಿಂಗ್ ಮೂಲಕ ಬೇಕಾದಷ್ಟು ಗಿಡಗಳನ್ನು ಬೆಳೆಸಬಹುದು. ಬಹಳ ಸುಲಭವಾಗಿ ಬೆಳೆಯುತ್ತದೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಬಿಳಿ ಬಣ್ಣದ ಸ್ವಲ್ಪ ಆಕಾರದಲ್ಲಿ ಬದಲಾವಣೆ ಇದೆ ಹೂವಿನ ಗಿಡ. ಸುಮಾರು ನನ್ನ ಮನೆಯಲ್ಲಿ 5-6 ಬಣ್ಣದ ಈ ಮುಳ್ಳು ಹೂ ಗಿಡ ಇದೆ. ನಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಈ ಹೂವಿನ ಗಿಡ ಬಹಳ ಸುಂದರವಾಗಿ ಕಾಣುತ್ತದೆ. ನೀವು ಕೂಡ ಇಂತಹ ಒಂದು ಸುಲಭವಾಗಿ ಬೆಳೆಯುವಂಥ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿರಿ. ನಾನು ಈ ಗಿಡಗಳನ್ನು ಪಾಟ್ಗಳಲ್ಲಿ ಬೆಳೆಸಿರುತ್ತೇನೆ. ನೆಲದಲ್ಲಿಯೂ ಕೂಡ ಈ ಹೂವಿನ ಗಿಡವನ್ನು ಬೆಳೆಸಬಹುದು. ಎಷ್ಟೊಂದು ಸೊಗಸಾಗಿದೆ. ಈ ಹೂವಿನ ಬಗ್ಗೆ ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ, ಮುಟ್ಟಿದರೆ ಇದು ಗೊತ್ತಾಗ್ತದೆ ಇದರ ದಪ್ಪ, ಈ ಹೂವಿನ ದಪ್ಪ ಎಷ್ಟು ಇದೆ ಅಂತೇಳಿ ನೋಡುವಾಗಲೂ ಕೂಡ ಗೊತ್ತಾಗುತ್ತದೆ. ಸುಮಾರು ದಿನಗಳು ಆಗಿದೆ ಈ ಹೂ ಅರಳಿ. ಬಹಳಷ್ಟು ದಿನಗಳು ಈ ಹೂಗಳು ಗಿಡದಲ್ಲಿ ಬಾಳುತ್ತವೆ. ನೀರಿನ ಅವಶ್ಯಕತೆ ಕೂಡ ಅಷ್ಟೊಂದು ಬೇಕಾಗಿಲ್ಲ. ಸುಲಭವಾಗಿ ಬೆಳೆಯಬಹುದಾದಂತಹ ಒಂದು ಜಾತಿಯ ಮುಳ್ಳು ಹೂ ಗಿಡ. ಇದನ್ನು ಇಂಗ್ಲಿಷಿನಲ್ಲಿ ಕ್ರೌನ್ ಆಫ್ ಥ್ರೋನ್ಸ್ ಅಂತಲೂ ಕರೆಯುತ್ತಾರೆ. ನೋಡಿ, ಕೆಂಪು ಬಣ್ಣದ ಸ್ವಲ್ಪ ಆಕಾರದಲ್ಲಿ ಬದಲಾವಣೆ ಇದೆ. ಮೊದಲು ತೋರಿಸಿದಂತಹ ಅದೇ ಜಾತಿಗೆ ಸೇರಿದಂತಹ ಹೂವಿನ ಗಿಡ, ಆದರೆ ಆಕಾರ ಸ್ವಲ್ಪ ಬದಲಾವಣೆ ಇದೆ. ಈ ಹೂವಿನ ಗಿಡ ಇದ್ದಲ್ಲಿ ಮಕ್ಕಳಿಗೆ ಸ್ವಲ್ಪ ಜಾಗೃತಿಯನ್ನು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಈ ಹೂವಿನ ಗಿಡದಲ್ಲಿ ಬಹಳ ಚೂಪಾದಂತಹ ಮುಳ್ಳುಗಳು ಇವೆ.
ಎಲೆಗಳು ಕೂಡ ದಪ್ಪವಾಗಿದ್ದು ಹೂ ಕೂಡ ದಪ್ಪವಾಗಿ ಬೆಳೆಯುತ್ತವೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಲೈಟ್ ಪಿಂಕ್ ಬಣ್ಣದ ಮುಳ್ಳು ಹೂ ಗಿಡ. ಈ ಹೂ ಅರಳಿ ಬಹಳಷ್ಟು ದಿನಗಳು ಆದವು. ಇನ್ನೂ ಕೂಡ ಇದು ಹೂ ಹಾಳಾಗಿಲ್ಲ. ನೋಡಿ, ಇದರಲ್ಲಿರುವಂಥ ಮುಳ್ಳುಗಳು ಯಾವ ರೀತಿ ಇವೆ ಎಂಬುದನ್ನು ನೀವೇ ಗಮನಿಸಿ. ಪಿಂಕ್ ಮತ್ತು ಹಸಿರು ಮಿಶ್ರಿತವಾದಂಥ ಕೆಲವು ಹೂಗಳು ಈ ಗಿಡದಲ್ಲಿ ನೀವು ಕಾಣುವಿರ. ಸೊಗಸಾಗಿದೆ. ಹೀಗೆ ನೀವು ಕೂಡ ಈ ಮುಳ್ಳು ಹೂ ಗಿಡವನ್ನು ಪಾಟ್ಗಳಲ್ಲಿ ಬೆಳೆಸಿರಿ. ನೋಡಿ, ಇದರ ಮುಳ್ಳು ಎಷ್ಟೊಂದು ಶಾರ್ಪ್ ಆಗಿದೆ. ಮಕ್ಕಳಿದ್ದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಪಾಟುಗಳಲ್ಲಿ ಅಥವಾ ನೆಲದಲ್ಲಿಯೂ ಕೂಡ ಈ ಹೂವಿನ ಗಿಡವನ್ನು ಬೆಳೆಸಬಹುದು. ಈ ಗಿಡವನ್ನು ನೆಟ್ಟು ಸುಮಾರು ವರ್ಷಗಳಾದವು. ಇನ್ನೂ ಕೂಡ ಈ ಗಿಡ ಬೆಳೆದಿವೆ. ನೋಡಿ, ಅದೇ ಜಾತಿಗೆ ಸೇರಿದಂಥ ಸ್ವಲ್ಪ ಚಿಕ್ಕದಾಗಿ ಕಾಣುವಂತಹ ಒಂದು ಮುಳ್ಳು ಹೂ ಗಿಡ. ಹೀಗೆ ಬೇರೆ ಬೇರೆ ಬಣ್ಣದ ಹಾಗೆ ಸ್ವಲ್ಪ ಗಾತ್ರದಲ್ಲಿ ಕೂಡ ಬೇರೆ ರೀತಿಯಲ್ಲಿ ಕಾಣುವಂತಹ ಈ ಒಂದು ಹೂವಿನ ಗಿಡ ನನ್ನ ಮನೆಯಲ್ಲಿ ಇವೆ. ಈ ಹೂ ಸ್ವಲ್ಪ ಚಿಕ್ಕದಾಗಿದ್ದು ಇದನ್ನು ಕೂಡ ನಾವು ಕ್ರೌನ್ ಆಫ್ ಥ್ರೋನ್ಸ್ ಅಂತಲೇ ಕರೆಯುತ್ತೇವೆ. ವರ್ಷ ಪೂರ್ತಿ ಈ ಗಿಡದಲ್ಲಿ ಹೂ ಬರುವ ಕಾರಣ ಸುಲಭವಾಗಿ ಬೆಳೆಸಬಹುದಾದಂತಹ ಈ ಹೂವಿನ ಗಿಡವನ್ನು ನೀವು ಕೂಡ ನಿಮ್ಮ ಮನೆಯ ತೋಟದಲ್ಲಿ ಬೆಳೆಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಬಹಳಷ್ಟು ಸೊಗಸಾಗಿ ಕಾಣುವಂತಹ ಈ ಹೂವಿನ ಗಿಡ. ಗಿಡ ತುಂಬ ಹೂಗಳು ಅರಳುತ್ತವೆ. ಹೀಗೆ ಈ ವಿಡಿಯೋದಲ್ಲಿ ಕಾಣುವಂತಹ ಹೂವಿನ ಬಗ್ಗೆ ನೀವು ನನಗೆ ನನ್ನ ವಿಡಿಯೋದ ಬಗ್ಗೆ ಕಮೆಂಟ್ಸನ್ನು ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.